ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತು NSE ಮತ್ತು BSE ಕಂಡಕ್ಟ್ ಮಾಡಿದಂಥ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಡಿಸಾಸ್ಟರ್ ರಿಕವರಿ ಸೈಟನ್ನು ಟೆಸ್ಟ್ ಮಾಡೋದಕ್ಕೆ NSE ಮತ್ತು BSE ಶನಿವಾರ 2 ಸೆಷನ್ಸ್ಗಳನ್ನು ಮಾಡಿದ್ರು. ಮೊದಲನೇ ಸೆಷನ್ ನಾರ್ಮಲ್ ಸೈಟ್ನಲ್ಲಿ ಕಂಡಕ್ಟ್ ಆಗಿದ್ರೆ ಎರಡನೇ ಸೆಷನ್ ಡಿಸಾಸ್ಟರ್ ರಿಕವರಿ ಸೈಟ್ನಲ್ಲಿ ಕಂಡಕ್ಟ್ ಆಗಿದೆ. ಯಾವುದೇ ರೀತಿಯ ಗ್ಲಿಚಸ್ ಇಲ್ಲದೇ ಡಿಸಾಸ್ಟರ್ ರಿಕವರಿ ಸೈಟ್ಗೆ ಕಂಪ್ಲೀಟ್ ಟ್ರಾನ್ಸಾಕ್ಷನ್ಸ್ಗಳು ಮೂವ್ ಆಯಿತು. ಒಂದು ಸಕ್ಸಸ್ಫುಲ್ ಟ್ರೇಡಿಂಗ್ ಕೂಡ ಆಗಿದೆ. ಈ ಮುಂಚೆ ಮಾಕ್ ಟ್ರೇಡಿಂಗ್ಗಳು ಡಿಸಾಸ್ಟರ್ ರಿಕವರಿ ಸೈಟ್ನಲ್ಲಿ ಆಗ್ತಿತ್ತು. ಇವತ್ತು ಡಿಸಾಸ್ಟರ್ ರಿಕವರಿ ಸೈಟ್ನಲ್ಲಿ ನಾರ್ಮಲ್ ಅಂದರೆ ಲೈವ್ ಟ್ರೇಡಿಂಗ್ ಆಗಿದೆ. ಸೊ ಮುಂದೆ ಯಾವಾಗಾದರೂ ನಾರ್ಮಲ್ ಸೈಟ್ನಲ್ಲಿ ಪ್ರಾಬ್ಲಮ್ಸ್ ಇದ್ರೆ ಕಂಪ್ಲೀಟ್ ಟ್ರಾನ್ಸಾಕ್ಷನ್ಸ್ ಏನಿದೆ ಅದು ಡಿಸಾಸ್ಟರ್ ರಿಕವರಿ ಸೈಟ್ಗೆ ಮೂವ್ ಆಗುತ್ತೆ. ಸೊ ಯಾವುದೇ ರೀತಿಯ ಗ್ಲಿಚಸ್ ಇಲ್ಲದೇ NSE ಮತ್ತು BSE ಸ್ಟಾಕ್ಗಳಲ್ಲಿ ಟ್ರೇಡಿಂಗ್ ಅನ್ನ ಮಾಡಬಹುದಾಗುತ್ತೆ. ಮಾರ್ಚ್ 2ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 40 ಪಾಯಿಂಟ್ಗಳಷ್ಟು ಗೇನ್ ಆಗಿ 22,378ರ ಲೆವೆಲಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 22,400 ಲೆವೆಲನ್ನು ಕೂಡ ನಿಫ್ಟಿ ಟಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಸ್ವಲ್ಪ ಕರೆಕ್ಟ್ ಆಗಿದೆ. ಒಂದು ಪಾಸಿಟಿವ್ ಮೂಮೆಂಟಮ್ ಮಾರ್ಕೆಟ್ನಲ್ಲಿ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಇವತ್ತಿನ ಟ್ರೇಡಿಂಗ್ ಸೆಷನಲ್ಲಿ ಇನ್ನೊಂದು ಹೊಸ ಹೈ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ ಕೂಡ 60 ಪಾಯಿಂಟ್ಗಳಷ್ಟು ಗೇನ್ ಆಗಿದೆ. ಬ್ಯಾಂಕ್ ನಿಫ್ಟಿ ಫ್ಲಾಟ್ ಆಗಿತ್ತು. 10 ಪಾಯಿಂಟ್ಗಳ ಅಪ್ಸೈಡ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸ್ತೀರ ಅಂದ್ರೆ ಎಂ ಸ್ಟಾಕ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸಬಹುದಾಗುತ್ತೆ. ಎಂ ಸ್ಟಾಕ್ ಮಿರಾ ಎಸೆಟ್ ಅವರ ಪ್ರಾಡಕ್ಟ್ ಆಗಿದೆ. ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಆಲ್ರೆಡಿ 8.5 ಲಕ್ಷ ಕ್ಲೈಂಟ್ಸ್ ಟ್ರೇಡಿಂಗ್ ಅನ್ನ ಮಾಡ್ತಿದ್ದಾರೆ. ಹಾಗೆ 145 ಕೋಟಿಗೂ ಹೆಚ್ಚಿನ ಬ್ರೋಕರೇಜಸ್ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಸೇವ್ ಆಗಿದೆ. ಸೊ ಈ ಪ್ಲಾಟ್ಫಾರ್ಮ್ ನಲ್ಲಿ ನೀವು ಅಕೌಂಟ್ ಅನ್ನು ಓಪನ್ ಮಾಡಿಸುವಾಗ 999ರ ಪೇಮೆಂಟ್ ಅನ್ನ ಮಾಡಿದ್ರೆ ಲೈಫ್ ಟೈಮ್ ನಿಮಗೆ ಯಾವುದೇ ರೀತಿಯ ಬ್ರೋಕರೇಜಸ್ ಅಪ್ಲಿಕೇಬಲ್ ಆಗೋದಿಲ್ಲ. ಹಾಗೆ ಇಲ್ಲಿ 0 ಅಕೌಂಟ್ ಓಪನಿಂಗ್ ನ ಪ್ಲಾನ್ ಕೂಡ ಇದೆ. ಬಟ್ ಈ ಒಂದು ಪ್ಲಾನ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನೀವು ನಾರ್ಮಲ್ ಬ್ರೋಕರೇಜಸ್ ಅನ್ನ ಪೇ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ 999ರ ಪ್ಲಾನ್ ಏನಿದೆ ಇದೊಂದು ಐಡಿಯಲ್ ಪ್ಲಾನ್ ಆಗಿರುತ್ತೆ. ಹಾಗೆ ಅದರ ಜೊತೆಯಲ್ಲಿ 999ರ AMC ಪ್ಲಾನ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಕ್ವಾರ್ಟರ್ಲಿ 120 ರೂಪಾಯಿಯ AMC ಚಾರ್ಜಸ್ ಏನ್ ಅಪ್ಲಿಕೇಬಲ್ ಆಗುತ್ತೆ ಅದು ಕೂಡ ಅಪ್ಲಿಕೇಬಲ್ ಆಗೋದಿಲ್ಲ. ಸೊ 999ರ ಫ್ರೀ AMC ಪ್ಲಾನ್ ಒಂದು ಆಪ್ಷನಲ್ ಪ್ಲಾನ್ ಆಗಿರುತ್ತೆ. ಸೊ ನೀವು ಡೆಲಿವರಿ, ಇಂಟ್ರಾಡೇ, ಫ್ಯೂಚರ್ ಅಂಡ್ ಆಪ್ಷನ್ಸ್ ಯಾವ ಒಂದು ಸೆಗ್ಮೆಂಟ್ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಬ್ರೋಕರೇಜಸ್ ಅಪ್ಲಿಕೇಬಲ್ ಇರೋದಿಲ್ಲ. ಜಸ್ಟ್ ನಿಮಗೆ DP ಚಾರ್ಜಸ್ ಮತ್ತೆ ಪೇಮೆಂಟ್ ಗೇಟ್ವೇ ಚಾರ್ಜಸ್ ಏನ್ ಅಪ್ಲಿಕೇಬಲ್ ಇರುತ್ತೆ ಅದನ್ನ ಮಾತ್ರ ನೀವು ಪೇ ಮಾಡ್ಬೇಕಾಗತ್ತೆ. ಹಾಗೆ ನೀವು ಆಪ್ಷನ್ ಟ್ರೇಡಿಂಗ್ ಅನ್ನ ಮಾಡ್ತೀರಾ ಅಂದ್ರೆ ಪ್ರತಿಯೊಂದು ಲಾಟ್ ನ ಮೇಲೆ 20 ರೂಪಾಯಿಯ ಮಿನಿಮಮ್ ಬ್ರೋಕರೇಜಸ್ ಪ್ರತಿ ಬ್ರೋಕರ್ ಚಾರ್ಜ್ ಮಾಡ್ತಾರೆ. ಸೊ ಪ್ರತಿದಿನ ನೀವು 15 ಲಾಟ್ ಗಳ ಟ್ರೇಡಿಂಗ್ ಅನ್ನ ಮಾಡಿದ್ರಿ ಅಂದ್ರೆ ಇಯರ್ಲಿ 72,000 ಬ್ರೋಕರೇಜಸ್ ಚಾರ್ಜ್ ಆಗುತ್ತೆ. ಸೊ ಆ ಒಂದು ಬ್ರೋಕರೇಜಸ್ ಅನ್ನ ನೀವು ಎಂ ಸ್ಟಾಕ್ ನಲ್ಲಿ ಸೇವ್ ಮಾಡಬಹುದಾಗುತ್ತೆ. ಎಂ ಸ್ಟಾಕ್ ನಲ್ಲಿ ನೀವು ಸ್ಟಾಕ್ ಗಳಲ್ಲಿ ಈಸಿಯಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ವಾಚ್ ಲಿಸ್ಟ್ ಅನ್ನ ಮೇಂಟೈನ್ ಮಾಡೋದಕ್ಕೆ, ಪೋರ್ಟ್ಫೋಲಿಯೋನ ಟ್ರ್ಯಾಕ್ ಮಾಡೋದಕ್ಕೆ ಆಪ್ಷನ್ಸ್ ಅವೈಲೇಬಲ್ ಇದೆ. ಅದೇ ರೀತಿಯಲ್ಲಿ ನೀವು ಈಸಿಯಾಗಿ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಕೂಡ ಟ್ರೇಡಿಂಗ್ ಅನ್ನ ಮಾಡಬಹುದಾಗುತ್ತೆ. ಆಪ್ಷನ್ ಚೈನ್ ಅನ್ನ ನೋಡೋದಕ್ಕೆ, ಟೆಕ್ನಿಕಲ್ ಚಾರ್ಟ್ ಗಳನ್ನ ಅನಲೈಸ್ ಮಾಡೋದಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ. ಹಾಗೆ ನೀವು ಕರೆನ್ಸಿ ಟ್ರೇಡಿಂಗ್ ನಲ್ಲಿ ಇಂಟ್ರೆಸ್ಟೆಡ್ ಇದ್ರೆ ಅದನ್ನ ಕೂಡ ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಮಾಡಬಹುದಾಗುತ್ತೆ. ಹಾಗೆ ಇವರು ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿಯನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಹಾಗೆ ಇಂಡಸ್ಟ್ರಿಯಲ್ಲೇ ಅತಿ ಕಡಿಮೆ ಇಂಟ್ರೆಸ್ಟ್ ರೇಟ್ ಅನ್ನು ಇವರು ಚಾರ್ಜ್ ಮಾಡ್ತಾರೆ. 700ಕ್ಕೂ ಹೆಚ್ಚಿನ ಸ್ಟಾಕ್ ಗಳಲ್ಲಿ ನೀವು ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿಯನ್ನ ಪಡ್ಕೋಬಹುದಾಗುತ್ತೆ. ಎಂ ಸ್ಟಾಕ್ ಅಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸಿದ್ರೆ IPO ಗಳಲ್ಲಿ, ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಎಂ ಸ್ಟಾಕ್ ನ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಅದನ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ಮೊಬೈಲ್ ನಲ್ಲೇ ಇನ್ವೆಸ್ಟ್ಮೆಂಟ್ ಮತ್ತೆ ಟ್ರೇಡಿಂಗ್ ಅನ್ನ ಮಾಡಬಹುದಾಗುತ್ತೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಟಾಟಾ ಸ್ಟೀಲ್ ಟಾಪ್ ಗೇನರ್ ಆಗಿದೆ. ನಿನ್ನೆ ಕೂಡ ಟಾಟಾ ಸ್ಟೀಲ್ ಟಾಪ್ ಗೇನರ್ ಆಗಿತ್ತು. ಬ್ಲಾಕ್ ಡೀಲ್ಗಳು ಟಾಟಾ ಸ್ಟೀಲ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಯಾವುದೇ ರೀತಿಯ ಪಾಸಿಟಿವ್ ನ್ಯೂಸ್ ಟಾಟಾ ಸ್ಟೀಲ್ ನ ಕಡೆಯಿಂದ ನೋಡೋದಕ್ಕೆ ಸಿಗ್ಲಿಲ್ಲ. ಮೇ ಬಿ ಮುಂದಿನ ವಾರ ಆ ಒಂದು ನ್ಯೂಸ್ ನಮಗೆ ನೋಡೋದಕ್ಕೆ ಸಿಗ್ಬೋದು. ಬಟ್ ಬಹಳಷ್ಟು ಬ್ಲಾಕ್ ಡೀಲ್ಗಳು ಆಗ್ತದೆ. ಆದ್ರಿಂದ ಟಾಟಾ ಸ್ಟೀಲ್ ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಕಾಣಿಸ್ತದೆ. ಹಾಗೆ ಇನ್ನೊಂದು ಸ್ಟೀಲ್ ಕಂಪನಿ JSW ಸ್ಟೀಲ್ ನಲ್ಲಿ ಕೂಡ 1% ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. JSW ಸ್ಟೀಲ್ ಇಟಲಿನಲ್ಲಿ ತಮ್ಮ ಒಂದು ಸಬ್ಸಿಡರಿ ಕಂಪನಿಯ ಸ್ಟೀಲ್ ಹಬ್ ಅನ್ನ ರೀಲಾಂಚ್ ಮಾಡ್ತಿದ್ದಾರೆ. ಇದಕ್ಕೆ MOU ಅನ್ನ ಇಟಲಿ ಗವರ್ಮೆಂಟ್ ನ ಜೊತೆಯಲ್ಲಿ ಸೈನ್ ಮಾಡಿದ್ದಾರೆ. ಈ ಮುಂಚೆ ಈ ಒಂದು ಸ್ಟೀಲ್ ಹಬ್ ನ ಟೋಟಲ್ ಕೆಪಾಸಿಟಿ 3 ಲಕ್ಷ ಟನ್ ಇತ್ತು ಪ್ರತಿ ವರ್ಷ. ಅದನ್ನ ಈಗ ಮತ್ತೆ ರೀಲಾಂಚ್ ಮಾಡಿದಾಗ 6 ಲಕ್ಷ ಟನ್ಗೆ ಎಕ್ಸ್ಪ್ಯಾಂಡ್ ಮಾಡೋದು JSW ಸ್ಟೀಲ್ ನ ಉದ್ದೇಶ ಆಗಿದೆ. ಹಾಗೆ ಮಾಡರ್ನ್ ಮತ್ತೆ ಟೆಕ್ನಾಲಜಿಕಲ್ ವೇ ನಲ್ಲಿ ಈ ಒಂದು ಸ್ಟೀಲ್ ಹಬ್ ಅನ್ನ ಮತ್ತೆ ಪ್ರಾರಂಭ ಮಾಡ್ತಿದ್ದಾರೆ. ಇದು JSW ಸ್ಟೀಲ್ ನ ಓವರ್ ಆಲ್ ಪ್ರೊಡಕ್ಷನ್ ಕೆಪಾಸಿಟಿಯನ್ನ ಇನ್ಕ್ರೀಸ್ ಮಾಡುತ್ತೆ. ಹಾಗೆ ಅವರ ರೆವೆನ್ಯೂ ಮತ್ತೆ ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದೆ. ಈ ಒಂದು ನ್ಯೂಸ್ ನಿಂದ JSW ಸ್ಟೀಲ್ ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಗ್ತದೆ. ಆಟೋ ಸೆಕ್ಟರ್ನ ಕಂಪನಿಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹೀರೋ ಮೋಟೋಕಾರ್ಪ್ ನಲ್ಲಿ 1.5% ನಷ್ಟು ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದ್ರೆ ಟಾಟಾ ಮೋಟಾರ್ಸ್ 1% ನಷ್ಟು ಗೇನ್ ಆಗಿದೆ. ಆಟೋ ಸೆಕ್ಟರ್ನ ಕಂಪನಿಗಳು ತಮ್ಮ ಸೇಲ್ಸ್ ಡೇಟಾವನ್ನ ಅನೌನ್ಸ್ ಮಾಡಿದ್ದಾರೆ. ಹೀರೋ ಮೋಟೋಕಾರ್ಪ್ ಫೆಬ್ರವರಿ ತಿಂಗಳಲ್ಲಿ ಒಳ್ಳೆ ಒಂದು ಸೇಲ್ಸ್ ಅನ್ನು ರೆಕಾರ್ಡ್ ಮಾಡಿದ್ದಾರೆ. ಇವರ ಸೇಲ್ಸ್ ಇಯರ್ ಆನ್ ಇಯರ್ 19% ನಷ್ಟು ಇನ್ಕ್ರೀಸ್ ಆಗಿದೆ.
ಓವರಾಲ್ 4,68,410 ಯೂನಿಟ್ಸ್ಗಳನ್ನು ಹೀರೋ ಮೊಟೊಕಾರ್ಪ್ ಫೆಬ್ರವರಿ ತಿಂಗಳಲ್ಲಿ ಸೆಲ್ ಮಾಡಿದರೆ, ಜನವರಿ ತಿಂಗಳಿಗೆ ಕಂಪೇರ್ ಮಾಡಿದಾಗ ಕೂಡ ಯೂನಿಟ್ ಸೇಲ್ಸ್ ಏನಿದೆ ಅದು ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಓವರಾಲ್ ಒಳ್ಳೆ ಒಂದು ಬಿಸ್ನೆಸ್ ಅನ್ನು ಹೀರೋ ಮೊಟೊಕಾರ್ಪ್ ಮಾಡ್ತಿದ್ದಾರೆ. ಹಾಗೆ ಆರ್ಲಿ ಡೇವಿಡ್ಸನ್ ಮತ್ತು ಮ್ಯಾವ್ರಿಕ್ ಬೈಕ್ಸ್ ಏನಿದೆ ಅದರ ಒಂದು ಪ್ರೊಡಕ್ಷನ್ ವಾಲ್ಯೂಮ್ಸ್ ಅನ್ನು ಕೂಡ ಇನ್ಕ್ರೀಸ್ ಮಾಡ್ತಿದ್ದಾರೆ. ಆ ಸೇಲ್ಸ್ ಕೂಡ ಇಂಪ್ರೂವ್ ಆದರೆ ಹೀರೋ ಮೊಟೊಕಾರ್ಪ್ನ ಸೇಲ್ಸ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ನಲ್ಲಿ ಕೂಡ ಒಳ್ಳೆ ಒಂದು ಸೇಲ್ಸನ್ನು ಹೀರೋ ಮೊಟೊಕಾರ್ಪ್ ಡಿಕ್ಲೇರ್ ಮಾಡಿದ್ದಾರೆ. ಸೊ ಆ ಒಂದು ರೀಸನ್ನಿಂದ ಹೀರೋ ಮೊಟೊಕಾರ್ಪ್ನ ಸ್ಟಾಕ್ ಪ್ರೈಸ್ನಲ್ಲಿ ಆಲ್ಮೋಸ್ಟ್ 2% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ನಲ್ಲಿ ಕೂಡ ಒಳ್ಳೆ ಒಂದು ಸೇಲ್ಸ್ ನೋಡೋದಕ್ಕೆ ಸಿಕ್ಕಿದೆ. ಓವರಾಲ್ 3,73,177 ಪ್ಯಾಸೆಂಜರ್ ವೆಹಿಕಲ್ಸ್ಗಳ ಸೇಲ್ಸ್ ಫೆಬ್ರವರಿ ತಿಂಗಳಲ್ಲಿ ನೋಡೋದಕ್ಕೆ ಸಿಕ್ತು. ಅದರಲ್ಲಿ ಮಾರುತಿ ಸುಜುಕಿ 15% ಸೇಲ್ಸ್ ಇನ್ಕ್ರೀಸ್ ಅನ್ನು ಡಿಕ್ಲೇರ್ ಮಾಡಿದರೆ, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ 40% ಇಯರ್ ಆನ್ ಇಯರ್ ಗ್ರೋತ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಟಾಟಾ ಮೋಟಾರ್ಸ್ನ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ನಲ್ಲಿ ಕೂಡ 20% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ಸ್ ಕೂಡ ಜಂಪ್ ಆಗ್ತಿರೋದು ಕಾಣಿಸ್ತದೆ. ಫೆಬ್ರವರಿ ತಿಂಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಸೇಲ್ಸ್ 33% ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಓವರಾಲ್ ಒಳ್ಳೆ ಒಂದು ಸೇಲ್ಸ್ ಆಟೋ ಕಂಪನಿಗಳ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಒಳ್ಳೆ ಒಂದು ಸೇಲ್ಸ್ M&M ಮಾರುತಿ ಸುಜುಕಿ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಇವತ್ತು ಮಾರುತಿ ಸುಜುಕಿ M&M ನೆಗೆಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 0.5% ಡೌನ್ ಸೈಡ್ನೊಂದಿಗೆ 2 ಸ್ಟಾಕ್ ಕ್ಲೋಸ್ ಆಗಿದೆ. ಸನ್ಫಾರ್ಮಾದಲ್ಲಿ ನಿನ್ನೆ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಇತ್ತು, ಇವತ್ತು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. NTPC ಕೂಡ 0.5% ಕರೆಕ್ಟ್ ಆಯಿತು. ಗ್ರಾಸಿಮ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತಿತ್ತು, ಬಟ್ ಗ್ರಾಸಿಮ್ ಇವತ್ತು 0.4% ಫಾಲ್ ಆಗಿದೆ. ಬಟ್ ಗ್ರಾಸಿಮ್ ಪೇಂಟ್ ಬಿಸ್ನೆಸ್ಗೆ ಎಂಟರ್ ಆಗ್ತಿರೋದ್ರಿಂದ ಏಷ್ಯನ್ ಪೇಂಟ್ಸ್ನ ಸ್ಟಾಕ್ ಪ್ರೈಸ್ನಲ್ಲಿ ಬಹಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಏಷ್ಯನ್ ಪೇಂಟ್ಸ್ ಇವತ್ತು 1% ಗೇನ್ ಆಗಿದೆ. ಏಷ್ಯನ್ ಪೇಂಟ್ಸ್ ಜನವರಿ 2023ರಲ್ಲಿ ಹೊಸ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಮಧ್ಯಪ್ರದೇಶನಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಈಗ ಮಧ್ಯಪ್ರದೇಶ್ ಗೌರ್ಮೆಂಟ್ನ ಕಡೆಯಿಂದ 166 ಎಕರ್ ಲ್ಯಾಂಡ್ ಅಲಾಟ್ ಆಗ್ತಿರೋದು ಕಾಣಿಸ್ತದೆ. ಮಧ್ಯಪ್ರದೇಶನಲ್ಲಿ ಇವರು ಹೊಸ ಒಂದು ಪೇಂಟ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಪೇಂಟ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನಲ್ಲಿ ವಾಟರ್ ಪೇಂಟ್ಗಳ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಏಷ್ಯನ್ ಪೇಂಟ್ಸ್ ವರ್ಲ್ಡ್ನ 10 ಟಾಪ್ ಪೇಂಟ್ ಕಂಪನಿಗಳಲ್ಲಿ ಒಂದಾಗಿದೆ. ಡೆಕೋರೇಟಿವ್ ಪೇಂಟ್ ಸೆಗ್ಮೆಂಟ್, ಕೋಟಿಂಗ್ಸ್, ಹೋಮ್ ಡೆಕೋರ್ ಪ್ರಾಡಕ್ಟ್ಸ್ಗಳಲ್ಲಿ ಮಾರ್ಕೆಟ್ ಲೀಡರ್ ಕೂಡ ಆಗಿದ್ದಾರೆ. ಏಷ್ಯನ್ ಪೇಂಟ್ಸ್ ತಮ್ಮ ಪ್ರೊಡಕ್ಷನ್ ಕೆಪಾಸಿಟಿಯನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡೋದಕ್ಕೋಸ್ಕರ 2,000 ಕೋಟಿಯ ಕೆಪೆಕ್ಸ್ ಪ್ಲಾನ್ಸ್ ಅನ್ನು ಹೊಂದಿದ್ದು, 2,000 ಕೋಟಿಯ ಇನ್ವೆಸ್ಟ್ಮೆಂಟನ್ನು ಮಧ್ಯಪ್ರದೇಶನ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನಲ್ಲಿ ಮಾಡ್ತಾರೆ. ಅರಬಿಂದೋ ಫಾರ್ಮಾ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಅರಬಿಂದೋ ಫಾರ್ಮಾಗೆ USFDA ಕಡೆಯಿಂದ ಹೊಸ ಒಂದು ಕ್ಯಾಪ್ಸೂಲ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಕಿದೆ. ಇದು ಅರಬಿಂದೋ ಫಾರ್ಮಾದ ಓವರ್ ಆಲ್ ಬಿಸ್ನೆಸ್ಗೆ ಪಾಸಿಟಿವ್ ಆಗಿರುತ್ತೆ. USFDA ಕಡೆಯಿಂದ ವಾರ್ನಿಂಗ್ಸ್ಗಳು ಸಿಕ್ಕಿದ್ರೆ ಫಾರ್ಮಾ ಕಂಪನಿಗಳಲ್ಲಿ ನೆಗೆಟಿವ್ ಸೈಡ್ ನೋಡೋದಕ್ಕೆ ಸಿಗುತ್ತೆ. ಅದೇ USFDA ಕಡೆಯಿಂದ ಹೊಸ ಒಂದು ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ಗೆ ಅಪ್ರೂವಲ್ಗಳು ನೋಡೋದಕ್ಕೆ ಸಿಕ್ಕಿದಾಗ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಗುತ್ತೆ. ಅದೇ ರೀತಿಯ ಒಂದು ಅಪ್ರೂವಲ್ ಅರಬಿಂದೋ ಫಾರ್ಮಾಗೆ ಸಿಕ್ಕಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಫಿನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಪೇಟಿಎಂ ಪೇಮೆಂಟ್ ಬ್ಯಾಂಕ್ನ ಮೇಲೆ 5,49,00,000 ಪೆನಾಲ್ಟಿಯನ್ನು ಹಾಕಿದರೆ, ಕೆಲವೊಂದಿಷ್ಟು ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ಗಳು ಹಾಗೆ ಮನಿ ಲಾಂಡ್ರಿಂಗ್ ನಾರ್ಮ್ಸ್ಗಳನ್ನು ವೈಲೇಟ್ ಮಾಡಿದ್ದಕ್ಕೆ ಈ ಒಂದು ಪೆನಾಲ್ಟಿ ಅಪ್ಲಿಕೇಬಲ್ ಆಗಿದೆ. ಪೇಟಿಎಂ ಪೇಮೆಂಟ್ ಬ್ಯಾಂಕ್ ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ಕೇಸ್ ಏನಿದೆ 2021ರ ಕೇಸ್ ಆಗಿದೆ. ಅದಾದಮೇಲೆ ಯಾವುದೇ ರೀತಿಯ ಮನಿ ಲಾಂಡ್ರಿಂಗ್ ನಾರ್ಮ್ಸ್ ಅನ್ನು ನಾವು ಮಿಸ್ಯೂಸ್ ಮಾಡ್ಕೊಂಡಿಲ್ಲ ಅಂತ ಪೇಟಿಎಂ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಬಟ್ ಸ್ಟಿಲ್ ಪೆನಾಲ್ಟಿ ಇಂಪೋಸ್ ಆಗಿರುವಂಥ ಒಂದು ನ್ಯೂಸ್ ಬಂದಿದ್ದರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಬೆಳಿಗ್ಗೆ ಸ್ಟಾಕ್ ಪಾಸಿಟಿವ್ ಆಗಿ ಓಪನ್ ಆಗಿತ್ತು, 430ರ ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು. ಬಟ್ ಆ ಒಂದು ಲೆವೆಲ್ನಿಂದ 2-3% ಕರೆಕ್ಟ್ ಆಗಿದೆ. ಸೊ ಪೇಟಿಎಂ ಕಂಪ್ಲೀಟ್ ಆಗಿ ಈಗ ನ್ಯೂಸ್ ಬೇಸಿಸ್ ಮೇಲೆ ಟ್ರೇಡ್ ಆಗ್ತಾ ಇದೆ. ಪೇಟಿಎಂ ರೀಸೆಂಟಾಗಿ ಆಕ್ಸಿಸ್ ಬ್ಯಾಂಕ್ನ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ತಮ್ಮ ಮರ್ಚೆಂಟ್ ಅಕೌಂಟ್ಸ್ಗಳನ್ನು ಅವರು ಪೇಟಿಎಂ ಪೇಮೆಂಟ್ ಬ್ಯಾಂಕ್ನಿಂದ ಬೇರೊಂದು ಬ್ಯಾಂಕ್ಗೆ ಮೂವ್ ಮಾಡಬೇಕಾಗಿದೆ. ಆ ಒಂದು ರೀಸನ್ನಿಂದ ಬೇರೆ ಬೇರೆ ಬ್ಯಾಂಕ್ಗಳ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ಪನ್ನು ಪೇಟಿಎಂ ಮಾಡ್ತಾ ಇದ್ದಾರೆ. ಈಗ ಎಸ್ ಬ್ಯಾಂಕ್ನ ಜೊತೆಯಲ್ಲಿ ಕೂಡ ಮರ್ಚೆಂಟ್ ಅಕೌಂಟ್ಸ್ಗಳನ್ನು ಮರ್ಜ್ ಮಾಡೋದಕ್ಕೆ ಪಾರ್ಟ್ನರ್ಶಿಪ್ ಆಗಿದೆ ಅನ್ನೋಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಗ್ತದೆ. ಸೊ ಆಕ್ಸಿಸ್ ಬ್ಯಾಂಕ್ ಎಸ್ ಬ್ಯಾಂಕ್ನ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ಪನ್ನು ಮಾಡಿ ತಮ್ಮ ಮರ್ಚೆಂಟ್ ಅಕೌಂಟ್ಸ್ ಏನಿದೆ ಅದನ್ನು ಅವರು ಎಸ್ ಬ್ಯಾಂಕ್ ಮತ್ತು ಆಕ್ಸಿಸ್ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇದರಿಂದ ಅವರ ಮರ್ಚೆಂಟ್ ಬಿಸ್ನೆಸ್ನ ಮೇಲೆ ಯಾವುದೇ ರೀತಿಯ ಒಂದು ಇಂಪ್ಯಾಕ್ಟ್ ಬರದೇ ಇರೋ ರೀತಿಯಲ್ಲಿ ಬಿಸ್ನೆಸ್ಸನ್ನು ಕ್ಯಾರಿ ಮಾಡೋದು ಪೇಟಿಎಂನ ಉದ್ದೇಶ ಆಗಿದೆ. ಸೊ ಪೇಟಿಎಂಗೆ RBIನ ಕಡೆಯಿಂದ ಇರುವಂಥ ಒಂದು ಡೆಡ್ಲೈನ್ ಮಾರ್ಚ್ 15 ಆಗಿರುತ್ತೆ. ಆ ಡೆಡ್ಲೈನ್ನ ಒಳಗಾಗಿ ಅವರು ಎಲ್ಲ ನೋಡಲ್ ಅಕೌಂಟ್ಸನ್ನು ಕ್ಲೋಸ್ ಮಾಡಿ ಅದನ್ನು ಬೇರೆ ಬ್ಯಾಂಕ್ಗೆ ಮೂವ್ ಮಾಡಬೇಕಾಗತ್ತೆ. ಇದಕ್ಕೆ NPCIನ ಪರ್ಮಿಷನ್ ಸಿಕ್ಕಿದ್ರೆ ಆದಷ್ಟು ಬೇಗ ಪೇಟಿಎಂನ ಮರ್ಚೆಂಟ್ ಅಕೌಂಟ್ಸ್ಗಳು ಎಸ್ ಬ್ಯಾಂಕ್ ಮತ್ತು ಆಕ್ಸಿಸ್ ಬ್ಯಾಂಕ್ಗೆ ಮೂವ್ ಆಗುವಂಥ ಚಾನ್ಸಸ್ ಇದೆ. ಇದು ಆಕ್ಸಿಸ್ ಬ್ಯಾಂಕ್ ಎಸ್ ಬ್ಯಾಂಕ್ಗೆ ಪಾಸಿಟಿವ್ ಆಗಿರುತ್ತೆ. ಬಟ್ ಪೇಟಿಎಂನ ಕಡೆಯಿಂದ ಇಲ್ಲಿವರೆಗೂ ಯಾವುದೇ ಒಂದು ಕ್ಲಾರಿಫಿಕೇಶನ್ ಬಂದಿಲ್ಲ. ಅಫಿಷಿಯಲಿ ಈ ಒಂದು ನ್ಯೂಸ್ ಕ್ಲಾರಿಫೈ ಆದರೆ ಎಸ್ ಬ್ಯಾಂಕ್ ಮತ್ತು ಆಕ್ಸಿಸ್ ಬ್ಯಾಂಕ್ಗೆ ಅದು ಪಾಸಿಟಿವ್ ಆಗುತ್ತೆ. IPOಗಳ ವಿಚಾರಕ್ಕೆ ಬಂದಾಗ ಪ್ಲಾಟಿನಂ ಹೋಟೆಲ್ಸ್ ಹಾಗೆಯೇ ಎಕ್ಸಿಕಾಮ್ನ ಅಲಾಟ್ಮೆಂಟ್ ಸ್ಟೇಟಸ್ ಆಲ್ರೆಡಿ ಬಂದಿದೆ. ಹಾಗೆ ನಿಮಗೆ ಅಲಾಟ್ಮೆಂಟ್ ಅಥವಾ ಫಂಡ್ ಅನ್ಬ್ಲಾಕ್ನ ಮೆಸೇಜಸ್ಗಳು ಕೂಡ ಬಂದಿರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತದೆ. ನಿನ್ನೆ ₹100 ಅರೌಂಡಲ್ಲಿ ಪ್ರೀಮಿಯಂ ಪ್ಲಾಟಿನಂ ಇಂಡಸ್ಟ್ರೀಸ್ನಲ್ಲಿ ನೋಡೋದಕ್ಕೆ ಸಿಗ್ತಿತ್ತು.
ಅದು ಇವತ್ತು 85 ರೂಪಾಯಿಗೆ ಫಾಲ್ ಆಗಿದೆ. ಹಾಗೆಯೇ ಎಕ್ಸಿಕಾಮ್ನಲ್ಲಿ 157 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಎರಡು ಐ ಪಿ ಒಗಳಲ್ಲಿ ಒಳ್ಳೆಯ ಒಂದು ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಮಂಗಳವಾರ ಈ ಎರಡು ಐ ಪಿ ಒಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಾ ಇದೆ. ಮುಖ ಪ್ರೋಟೀನ್ ಲಿಮಿಟೆಡ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ. 29 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 100% ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ಸ್ ಈಗಲೂ ಕೂಡ ಮುಖ ಪ್ರೋಟೀನ್ಸ್ನ ಕಡೆಯಿಂದ ಇರುತ್ತೆ. ಸೋಮವಾರ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆ ದಿನ ಆಗಿರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಂ ಸ್ಟಾಕ್ನಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡ್ತೀರಾ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. Investments in securities markets are subject to market risks. Read all the related documents carefully before investing.